ಬ್ಯಾಕ್. ಜಮೀನು ವಿಚಾರಕ್ಕೆ ದೇವಸ್ಥಾನದ ಕಟ್ಟೆ ಮೇಲೆ ಮಲಗಿದ್ದವನ ಕೊಲೆ. ಗಣೇಶ ಹಬ್ಬಕ್ಕೆ ಕೌಂಟ್ ಡೌನ್. ಆಹಾರ ಇಲಾಖೆಯಿಂದ ಅನುಮತಿ ಪಡೆದ್ರಷ್ಟೇ ಪ್ರಸಾದ ವಿತರಣೆಗೆ ಅವಕಾಶ. ವಿಜಯಪುರದಲ್ಲಿ ಚಿರತೆ ಪ್ರತ್ಯಕ್ಷ, ಜನರಿಗೆ ಟೆನ್ಷನ್. ಎಲ್ಲಾ ಸುದ್ದಿಗಳ ಸಂಕ್ಷಿಪ್ತ ಮಾಹಿತಿ ಕರ್ನಾಟಕ ಟಾಪ್ 20ಯಲ್ಲಿ. ರಾಜ್ಯದಲ್ಲಿ ಮಳೆ ಅಬ್ಬರ ಅವಾಂತರ ಮುಂದುವರೆದಿದೆ. ರಾಯಚೂರಲ್ಲಿ ಭಾರಿ ಮಳೆಯಾಗ್ತಾ ಇದ್ದು ಫತೇಪುರ, ಸುಲ್ತಾನ್ಪುರ ಹಳ್ಳಗಳು ತುಂಬಿ ಹರಿಯುತ್ತಿವೆ. ಪರಿಣಾಮ ರಸ್ತೆ ಸಂಪರ್ಕ ಕಡಿತವಾಗಿದೆ. ಗೋಕುಲಸಾಬ್ ಹಳ್ಳ ದಾಟ್ತಾ ಇದ್ದ 33 ವರ್ಷದ ಯುವಕ ಬಸವರಾಜ್ ನೀರಿನ ಸೆಳೆತಕ್ಕೆ ಕೊಚ್ಚಿ ಹೋಗಿದ್ದಾರೆ. ಸುಖಾಣಿ ಕಾಲೋನಿ ಸಿಯತಲಾಬ್ನಲ್ಲಿ ಮನೆಗಳಿಗೆ ನೀರು ನುಗ್ಗಿ ಮನೆಯಲ್ಲಿದ್ದ ದವಸ ಧಾನ್ಯ ನೀರು ಪಾಲಾಗಿದೆ. ಮನೆಯಲ್ಲಿದ್ದವರು ರಾತ್ರಿ ಇಡೀ ಜಾಗರಣೆ ಮಾಡಿದ್ದಾರೆ. ಕರೆಂಟು ಕೈಕೊಟ್ಟಿತ್ತು. ಕಲಬುರಗಿಯಲ್ಲಿ ಕಳೆದ 3 ದಿನಗಳಿಂದ ಸುರಿಯುತ್ತಿರುವ ನಿರಂತರ ಮಳೆಗೆ ಅಪಾರ ಬೆಳೆ ನಾಶ ಆಗಿದೆ. ಕಟಾವಿಗೆ ಬಂದಿದ್ದ ಹೆಸರು ಕಾಳು ಗಿಡದಲ್ಲೇ ಮೊಳಕೆ ಹೊಡೆದಿದೆ. ಇದರಿಂದ ರೈತ ಕಂಗಾಲಾಗಿದ್ದಾನೆ. ಬೀದರ್ನಲ್ಲಿ ಉಕ್ಕಿ ಹರಿಯುತ್ತಿರುವ ಮಾಂಜಿರಾ ನದಿಯಲ್ಲಿ ಯುವಕರು ಹುಚ್ಚಾಟ ನಡೆಸ್ತಾ ಇದ್ದಾರೆ. ಅಪಾಯವನ್ನು ಲೆಕ್ಕಿಸದೆ ಮೀನು ಹಿಡಿಯುತ್ತಾ ನಿಂತಿದ್ದಾರೆ. ರಾಯಚೂರು ಜಿಲ್ಲೆಯಲ್ಲಿ ನಿನ್ನೆ ರಾತ್ರಿ ಸುರಿದಿರ್ತಕ್ಕಂಥ ಭಾರಿ ಮಳೆ ಸಾಕಷ್ಟು ಅವಾಂತರಗಳನ್ನ ಸೃಷ್ಟಿ ಮಾಡಿದೆ. ರಾಯಚೂರು ತಾಲೂಕಿನ ಜಾಗೀರ್ ವೆಂಕಟಾಪುರ ಗ್ರಾಮದ ಯುವಕನೋರ್ವ ಹಳ್ಳದಲ್ಲಿ ಕೊಚ್ಚಿಕೊಂಡು ಹೋಗಿರುವಂತದ್ದು. ಫತೇಪುರ ಗ್ರಾಮದ ಬಳಿ ಇರ್ತಕ್ಕಂಥ ಗೋಕುಲ್ ಸಾಬ್ ಅನ್ನುವಂತ ಹಳ್ಳ ಏನಿದೆ, ಆ ಹಳ್ಳದಲ್ಲಿ ನಿನ್ನೆ ತುಂಬಾನೇ ರಭಸವಾಗಿ ನೀರು ಹರಿತಾ ಇತ್ತು. ರಾತ್ರಿ ವೇಳೆ ತಮ್ಮ ಕೆಲಸವನ್ನ ಮುಗಿಸಿಕೊಂಡು ಗ್ರಾಮಕ್ಕೆ ಮರಳುವಾಗ ಹಳ್ಳವನ್ನ ದಾಟಿ ಗ್ರಾಮಕ್ಕೆ ಸೇರಿದ್ರಾಯ್ತು ಅನ್ನುವಂತ ನಿಟ್ಟಿನಲ್ಲಿ ಹಳ್ಳ ದಾಟಲಿಕ್ಕೆ ಮುಂದಾಗಿದ್ದಂತ ಯುವಕ ಬಸವರಾಜ್ ಈ ಒಂದು ಹಳ್ಳದಲ್ಲಿ ಕೊಚ್ಚಿಕೊಂಡು ಹೋಗಿರುವಂತದ್ದು. ಈಗ ಹಳ್ಳದಲ್ಲಿ ನೀರಿನ ಪ್ರಮಾಣ ಕಡಿಮೆ ಆಗಿದೆ, ಆದ್ರೆ ರಾತ್ರಿ ಈ ಹಳ್ಳ ತುಂಬಿ ಹರಿತಾ ಇತ್ತು. ಹೀಗಾಗಿ ಯುವಕ ಬ್ಯಾಂಕ್ ಉದ್ಯೋಗಿ ಆಗಿದ್ದ. ಬ್ಯಾಂಕ್ ಉದ್ಯೋಗದಿಂದ ಮುಗಿಸಿಕೊಂಡು ವಾಪಸ್ ತನ್ನ ಗ್ರಾಮ ಜಾಗೀರ್ ವೆಂಕಟಾಪುರಕ್ಕೆ ಹೋಗುವಾಗ ಅವಘಡ ನಡೆದಿರುವಂತದ್ದು. ಈ ಹಳ್ಳದಲ್ಲಿ ಕೊಚ್ಚಿಕೊಂಡು ಹೋಗಿರುವಂತದ್ದು. ಕೊಪ್ಪಳ ತಾಲೂಕಿನ ಮುನಿರಾಬಾದ್ ಬಳಿ ಇರುವ ತುಂಗಭದ್ರಾ ಜಲಾಶಯಕ್ಕೆ ಮತ್ತೆ ಜೀವ ಕಳೆ ಬಂದಿದೆ. ಕ್ರೆಸ್ಟ್ ಗೇಟ್ ಕೊಚ್ಚಿಕೊಂಡು ಹೋದ ನಂತರ ಜಲಾಶಯ ಮತ್ತೆ ಭರ್ತಿಯಾಗುವ ಹಂತ ತಲುಪಿದೆ. ಒಟ್ಟು 105.788 ಟಿಎಂಸಿ ನೀರು ಸಂಗ್ರಹ ಸಾಮರ್ಥ್ಯ ಹೊಂದಿರುವ ಜಲಾಶಯ 101.461 ಟಿಎಂಸಿಗೆ ತಲುಪಿದೆ. ಮಲೆನಾಡಿನಲ್ಲಿ ಉತ್ತಮ ಮಳೆಯಾಗ್ತಿರುವ ಹಿನ್ನೆಲೆಯಲ್ಲಿ ಜಲಾಶಯಕ್ಕೆ 39,000 ಕ್ಯೂಸೆಕ್ ನೀರು ಹರಿದು ಬರ್ತಾ ಇದೆ. 15,000 ಕ್ಯೂಸೆಕ್ ನೀರನ್ನು ಹೊರಬಿಡಲಾಗ್ತಾ ಇದೆ. ಕ್ರೆಸ್ಟ್ ಗೇಟ್ ಕೊಚ್ಚಿಕೊಂಡು ಹೋದ ನಂತರ ಜಲಾಶಯ ಭರ್ತಿಯ ಹಂತಕ್ಕೆ ತಲುಪಿದೆ. ರೈತರ ಮೊಗದಲ್ಲಿ ಮಂದಹಾಸ ಮೂಡಿದೆ. ತುಂಗಭದ್ರಾ ಜಲಾಶಯ ಕಳೆದ ತಿಂಗಳು 19 ಅಂದರೆ 19 ಕ್ರೆಸ್ಟ್ ಗೇಟ್ ಕಿತ್ತು ಹೋಗಿತ್ತು. ಆ ಸಮಯದಲ್ಲಿ ರೈತರು ಸಾಕಷ್ಟು ಆತಂಕಗೊಳಪಟ್ಟಿದ್ರು. ಯಾಕಂದ್ರೆ 100 ಟಿಎಂಸಿ ಇತ್ತು ಆ ಸಮಯದಲ್ಲಿ. ಕ್ರೆಸ್ಟ್ ಗೇಟ್ 19 ಕ್ರೆಸ್ಟ್ ಗೇಟ್ ಹೋಗಿದ್ದ ಕಾರಣಕ್ಕಾಗಿ ಒಂದು 30ರಿಂದ 35 ಟಿಎಂಸಿ ನೀರು ನದಿ ಪಾಲಾಯಿತು. ಆ ಕಾರಣಕ್ಕೆ ರೈತರು ಸಾಕಷ್ಟು ಆಸೆ ಪಟ್ಟಿದ್ರು ಯಾಟನೆ ಬೆಳೆ ಬೆಳಿತೀವಿ ಅಂತ. ಆದರೆ ಸಾಕಷ್ಟು ಆತಂಕಗೊಳಪಟ್ಟರು. ಅದೇ ರೀತಿ ಕನ್ನಯ್ಯ ನೇಣುತ್ತ ತಂಡ ಬೇಗನೆ ಅಂದ್ರೆ ಇದು ಗೇಟ್ ಕುಣಿಸಲು ಯಶಸ್ವಿ ಆಯಿತು. ಈ ಕಾರಣಕ್ಕಾಗಿ ಮಲೆನಾಡು ಭಾಗದಲ್ಲಿ ಸಾಕಷ್ಟು ಮಳೆ ಬಂದಿದ್ದ ಕಾರಣಕ್ಕಾಗಿ ಈಗ ಮತ್ತೆ ತುಂಗಭದ್ರಾ ಮರು ಜೀವ ಕಳೆ ಬಂದಿದೆ ಅಂತ ಹೇಳ್ಬೋದು. ತುಂಗಭದ್ರಾ ಜಲಾಶಯ ಈಗಾಗಲೇ 100 ಟಿಎಂಸಿ ಈಗಾಗಲೇ ಸಂಗ್ರಹ ಆಗಿದೆ. ಮದುವೆಗೆ 1 ದಿನ ಬಾಕಿ ಇರುವಾಗಲೇ ಯುವಕನೋರ್ವ ಹೃದಯಾಘಾತದಿಂದ ಮೃತಪಟ್ಟಿರುವ ಹೃದಯ ವಿದ್ರಾವಕ ಘಟನೆ ನಡೆದಿದೆ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಜುಂಜುರವಾಡ ಗ್ರಾಮದ ನಿವಾಸಿ ಸದಾಶಿವರಾಮಪ್ಪ ಹೊಸಲ್ಕಾರಗೆ ಮದುವೆ ನಿಶ್ಚಯವಾಗಿತ್ತು. ನಾಳೆ ಮದುವೆ ಕೂಡ ನಡೆಯಬೇಕಿತ್ತು. ರಾತ್ರಿ ಮದುವೆಯ ಪೂರ್ವ ಸಿದ್ಧತೆ ಬಗ್ಗೆ ಫೋನ್ನಲ್ಲಿ ಮಾತನಾಡ್ತಾ ಇರುವಾಗಲೇ ಯುವಕನಿಗೆ ಹಾರ್ಟ್ ಅಟ್ಯಾಕ್ ಆಗಿ ಕುಸಿದು ಬಿದ್ದಿದ್ದಾನೆ. ಕೂಡಲೇ ಅಥಣಿ ಪಟ್ಟಣದ ಖಾಸಗಿ ಆಸ್ಪತ್ರೆಗೆ ರವಾನೆ ಮಾಡಿದರೂ ಯಾವುದೇ ಪ್ರಯೋಜನ ಆಗಿಲ್ಲ. ಅಷ್ಟರಲ್ಲೇ ಪ್ರಾಣ ಪಕ್ಷಿ ಹಾರಿ ಹೋಗಿದೆ. ಮನೆಗೆ ಆಸರಿಯಾಗಿದ್ದ ಒಬ್ಬನೇ ಮಗನನ್ನ ಕಳೆದುಕೊಂಡು ಪೋಷಕರು ಕಂಗಾಲಾಗಿದ್ದಾರೆ. ಆಕ್ರಂದನ ಮುಗಿಲು ಮುಟ್ಟಿದೆ. ಉಡುಪಿ ಮತ್ತು ಕಾರ್ಕಳ ಸುಬ್ರಹ್ಮಣ್ಯ ಧರ್ಮಸ್ಥಳ ನಡುವೆ ಓಡಾಡುವ ಸರ್ಕಾರಿ ಬಸ್ನ ದುಸ್ಥಿತಿಯ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವೈರಲ್ ಆಗಿದೆ. ಬಸ್ಸಿನ ಮೆಟ್ಟಿಲುಗಳು ರಸ್ತೆಗೆ ಉಜ್ಜಿ ತುಂಡಾಗುವ ಸ್ಥಿತಿಯಲ್ಲಿತ್ತು. ರಾಜ್ಯ ಬಿಜೆಪಿ ಸಾಮಾಜಿಕ ಜಾಲತಾಣದಲ್ಲಿ ಇದನ್ನು ಪ್ರಶ್ನೆ ಮಾಡಿತ್ತು. ವಿಡಿಯೋ ನೋಡಿದ ಮುಖ್ಯಮಂತ್ರಿಗಳು ಇದಕ್ಕೆ ಸ್ಪಂದಿಸಿದ್ದಾರೆ. ಕೆಎಸ್ಆರ್ಟಿಸಿಯ ತಾಂತ್ರಿಕ ಸಿಬ್ಬಂದಿಯನ್ನು ಸಂಪರ್ಕಿಸಿ ಸಮಸ್ಯೆಯನ್ನ ಗಮನಕ್ಕೆ ತಂದಿದ್ದಾರೆ. ಸಾರ್ವಜನಿಕರನ್ನು ಕೂಡಲೇ ಬಸ್ಸಿನಿಂದ ಇಳಿಸಿ ಬೇರೆ ಬಸ್ಸಿನ ವ್ಯವಸ್ಥೆ ಮಾಡಿರುವುದಾಗಿ ವಿಭಾಗ ನಿಯಂತ್ರಣಾಧಿಕಾರಿ ಮಾಹಿತಿ ಕೊಟ್ಟಿದ್ದಾರೆ. ಘಟನೆಗೆ ಸಂಬಂಧಪಟ್ಟಂತೆ ತಾಂತ್ರಿಕ ಸಿಬ್ಬಂದಿ, ಮೇಲ್ವಿಚಾರಕರು ಮತ್ತು ಘಟಕ ವ್ಯವಸ್ಥಾಪಕರಿಗೆ ಸಮಜಾಯಿಷಿ ನೀಡುವಂತೆ ಸೂಚಿಸಲಾಗಿದೆ. ಇಂತಹ ಘಟನೆಗಳು ಮರುಕಳಿಸದಂತೆ ತಾಕೀತು ಮಾಡಲಾಗಿದೆ. ಬೆಳಗಾವಿಯಲ್ಲಿ ಹಾಡಹಗಲೇ ನೆತ್ತರು ಹರಿದಿದೆ. ಜಮೀನು ವಿಚಾರಕ್ಕೆ ದೇವಸ್ಥಾನದ ಕಟ್ಟೆ ಮೇಲೆ ಮಲಗಿದ್ದ ವ್ಯಕ್ತಿಯನ್ನ ಮಾರಕಾಸ್ತ್ರದಿಂದ ಕೊಚ್ಚಿ ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ. ಗೋಕಾಕ್ ತಾಲೂಕಿನ ಮಮದಾಪುರ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. 47 ವರ್ಷದ ಮಡೆಪ್ಪ ಬಾನಸಿಯನ್ನ ಬೀರಪ್ಪ ಸುಣಧೋಳಿ ಕೊಲೆ ಮಾಡಿದ್ದಾನೆ. ಮಡೆಪ್ಪನ ಮೇಲೆ ಹಲ್ಲೆ ಮಾಡಿ ಪರಾರಿಯಾಗ್ತಿದ್ದ ಆರೋಪಿ ಬೀರಪ್ಪನನ್ನ ಸ್ಥಳೀಯರು ದೇವಸ್ಥಾನದ ಕಂಬಕ್ಕೆ ಕಟ್ಟಿಹಾಕಿದ್ದಾರೆ. ಇನ್ನು ತೀವ್ರ ಹಲ್ಲೆಗೊಳಗಾಗಿದ್ದ ಮಡೆಪ್ಪರನ್ನ ಬೆಳಗಾವಿಯ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗಿಲ್ಲ. ಘಟನೆಯ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಮೃತನ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ವೀರಪ್ಪ ಸುಣದಳ್ಳಿ ನೋಡು ಯಪ್ಪ ಇಂದ 10 ವರ್ಷದ ಅಚ್ಚಕ್ಕೆ ಏನ್ ಸುದ್ದಿಯೋ ಯಪ್ಪ, ಸೀಮಿ ಸಂಬಂಧ ಜಗಳಾಡಿದ್ವು ನನ್ನ ತಂದೆ. ಅದ ಕಮಿಟಿ ಈಗ ಮಾಡ್ಯಾನು ಯಪ್ಪ. ನೀನ್ ಯಪ್ಪ ತಿರುಗಾಡಿ ಕಡ್ದಾನು ಯಪ್ಪ ಗುಡಿಯಾಗ. ಹಿಂಗ ನಿನ್ನ ಮಗನ ಕಡ್ದಾನ ಅಂತ ಹೇಳಿ ಫೋನ್ ಹಚ್ಚಿದಾಗ ಗೊತ್ತು. ಅವನ ಕೈ ಹಿಡ್ದ ಕಂಬ ಕಟ್ಟಿದ್ರು ಯಪ್ಪ.
ಪಂಚ ಗ್ಯಾರಂಟಿಗಳಲ್ಲಿ ಒಂದಾದ ಗೃಹಜ್ಯೋತಿ ಯೋಜನೆಯಿಂದ ರಾಜ್ಯದ ಜನರಿಗೆ ಉಚಿತ ವಿದ್ಯುತ್ ನೀಡುವ ಮೂಲಕ ಮನೆ ಮನೆಯನ್ನ ಬೆಳಗಿಸುವ ಉದ್ದೇಶ ಕಾಂಗ್ರೆಸ್ ಸರ್ಕಾರದ್ದಾಗಿತ್ತು. ಆದರೆ ಕೋಲಾರದ ಚನ್ನಘಟ್ಟ ಮಜರಾ ಓಬೇನಹಳ್ಳಿ ಗ್ರಾಮಕ್ಕೆ ಕತ್ತಲೆ ಆವರಿಸಿದೆ. ಗೃಹಜ್ಯೋತಿ ಯೋಜನೆ ಜಾರಿಗೆ ಮೊದಲು 12 ಗಂಟೆ ಸಿಂಗಲ್ ಫೇಸ್ ವಿದ್ಯುತ್ ಅನ್ನು ಕೊಡ್ತಿದ್ರು. 8 ಗಂಟೆ 3 ಫೇಸ್ ವಿದ್ಯುತ್ ಅನ್ನು ಕೊಡಲಾಗ್ತಿತ್ತು. ಆದರೆ ಗೃಹಜ್ಯೋತಿ ಯೋಜನೆ ಜಾರಿಗೆ ಬಂದ ಮೇಲೆ ಓಬೇನಹಳ್ಳಿ ಗ್ರಾಮಕ್ಕೆ ಕೇವಲ 3 ಫೇಸ್ ವಿದ್ಯುತ್ ನೀಡಲಾಗ್ತಿದೆ. ಮಧ್ಯರಾತ್ರಿ 2 ಗಂಟೆಯಿಂದ ಬೆಳಗ್ಗೆ 5 ಗಂಟೆಯವರೆಗೂ ವಿದ್ಯುತ್ ಅನ್ನು ನೀಡಲಾಗ್ತಿದ್ದು, ಇದರಿಂದ ಗ್ರಾಮದ ಜನರು ವಿದ್ಯುತ್ ಇಲ್ಲದೆ ಪರದಾಡುವಂತಾಗಿದೆ. ಗೃಹೋಪಯೋಗಿ ವಿದ್ಯುತ್ಗೆ ಪ್ರತ್ಯೇಕ ಲೈನ್ ಅನ್ನು ಹಾಕಿಕೊಡಬೇಕು, ಅದಕ್ಕೆ ತಗುಲುವ ವೆಚ್ಚವನ್ನ ನಾವೇ ಭರಿಸ್ತಾ ಇದ್ದೇವೆ ಅಂದ್ರು ಅಧಿಕಾರಿಗಳು ಮಾಡಿಕೊಡ್ಲಿಕ್ಕೆ ಸಿದ್ಧರಿಲ್ಲ ಅಂತ ಹೇಳಿ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕರೆಂಟ್ ನಮ್ಗೆ ಶಾನ ಪ್ರಾಬ್ಲಮ್. ಓಡಾಡ್ಬೇಕಂದ್ರೇನು ಹಾವು ಅದು ಇದು ಇದ್ರೂ ಕೂಡ ಏನು ಕಾಣಿಸಲ್ಲ. ಯಾವಾಗೂ ಟಾರ್ಚರ್ ಹಾಕೊಂಡೇ ಇರ್ಬೇಕಾ. ನೈಟ್ ಉರ್ವೇ ಕೊಡಲ್ಲ. ನಾವ್ ಹೆಂಗೆ ಮಕ್ಕಳನ್ನ ಓದಿಸೋದು ಹೆಂಗೆ, ಬರೆಯಿಸೋದು ಹೆಂಗೆ, ಏನ್ ಮಾಡೋದು ಹೆಂಗೆ. 20 ಜನ ಮನೆಗೆ ಕರೆಂಟ್ ಇಲ್ಲ. ಏನಪ್ಪ ಸಮಸ್ಯೆ ಅಂದ್ರೆ ಕಾಂಗ್ರೆಸ್ ಗೌರ್ಮೆಂಟ್ ಬಂತಲ್ವಾ, ಅದಕ್ಕೆ ಮುಂಚೆ ಸಿಂಗಲ್ ಕರೆಂಟ್ ಕೊಡೋರು 6 ಗಂಟೆಯಿಂದ ಬೆಳಿಗ್ಗೆ 6 ಗಂಟೆವರೆಗೂ. ಆದ್ರೆ ಈಗ ಏನ್ ಮಾಡಿದಾರೆ, ಅದನ್ನ ತೆಗೆದಾಕ್ಬಿಟ್ಟಿದ್ದಾರೆ. ರಾತ್ರಿ 1 ಗಂಟೆಯಿಂದ 2 ಗಂಟೆವರೆಗೂ ಅಷ್ಟೇ ಕರೆಂಟ್ ಇರ್ತದೆ, ಇಲ್ಲ 2 ಗಂಟೆಯಿಂದ 5 ಗಂಟೆವರೆಗೂ ಕರೆಂಟ್ ಇರ್ತದೆ. ಆ ಟೈಮಲ್ಲಿ ಮಕ್ಕಳು ಎದ್ಬಿಟ್ಟು ಓದಕ್ಕಾಗತ್ತಾ? ಆ ಮಕ್ಕಳ ಭವಿಷ್ಯ ಏನು? ನಾವು ಅಪ್ಲಿಕೇಶನ್ ಹಾಕಿ 4 ತಿಂಗಳಾಯ್ತಲ್ಲ, 4 ತಿಂಗಳಿಂದ ಏನ್ ಮಾಡ್ತಿದ್ದೀರಾ? ರಾಜ್ಯದಲ್ಲಿ ಗಣೇಶೋತ್ಸವಕ್ಕೆ 3 ದಿನ ಬಾಕಿ ಇದೆ. ಈ ಬೆನ್ನಲ್ಲೇ ಗಣೇಶೋತ್ಸವ ಆಯೋಜಕರಿಗೆ FSSAI ಎಚ್ಚರಿಕೆ ಕೊಟ್ಟಿದೆ. FSSAI ಇಲಾಖೆಯಿಂದ ಅನುಮತಿ ಪತ್ರ ಪಡೆದವರಿಗಷ್ಟೇ ಪ್ರಸಾದವನ್ನು ವಿತರಿಸಲು ಅವಕಾಶ ಕೊಡಲಾಗಿದೆ. ಈ ಬಗ್ಗೆ BBMPಗೆ ಆಹಾರ ಸುರಕ್ಷತಾ ಮತ್ತು ಗುಣಮಟ್ಟ ಇಲಾಖೆ ಪತ್ರವನ್ನು ಬರೆದಿದೆ. ನಗರದ ಯಾವುದೇ ಜಾಗದಲ್ಲಿ ಗಣಪತಿ ಉತ್ಸವ ಮಾಡಿದ್ರೂ FSSAIನಿಂದ ಪರವಾನಗಿ ಕಡ್ಡಾಯ. ಗಣೇಶೋತ್ಸವದ ವೇಳೆ ಪ್ರಸಾದ ವಿನಿಯೋಗ ಆದರೆ ಅಲ್ಲಿ ಶುಚಿತ್ವ ಮತ್ತು ಗುಣಮಟ್ಟ ಸುರಕ್ಷತೆಯ ಪತ್ರ ಕಡ್ಡಾಯ. BBMP ಅನುಮತಿಯ ಜೊತೆಗೆ ಆಹಾರ ವಿತರಣೆಗೂ ಕೂಡ ಅನುಮತಿ ಪತ್ರ ಇರಲೇಬೇಕು. ಪ್ರಸಾದ ಆಹಾರ ಪದಾರ್ಥಗಳು ವಿತರಣೆ ಮಾಡುವವರು FSSAI ಪರವಾನಗಿ ಇದೆಯೇ ಎಂಬುದನ್ನು ಪರಿಶೀಲಿಸಲು ಸೂಚನೆ ಕೊಡಲಾಗಿದೆ. ಜನರ ಆರೋಗ್ಯದ ದೃಷ್ಟಿಯಿಂದ ಪಾಲಿಕೆಗೆ ಪತ್ರದ ಮೂಲಕ ಸಂದೇಶ ರವಾನಿಸಲಾಗಿದೆ. ಒಂದು ವೇಳೆ ಅನುಮತಿ ಪಡೆಯದೇ ಇದ್ದವರು ಆಹಾರ ನೀಡಿದರೆ ಅವರ ವಿರುದ್ಧ ಕ್ರಮದ ಎಚ್ಚರಿಕೆಯನ್ನು ಕೊಡಲಾಗಿದೆ. ರಾಜ್ಯದಲ್ಲಿ ಕಾಡು ಪ್ರಾಣಿಗಳ ಹಾವಳಿ ಹೆಚ್ಚಾಗಿದ್ದು ಜನರಲ್ಲಿ ಆತಂಕ ಮನೆ ಮಾಡಿದೆ. ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಅಥರ್ಗ ಮತ್ತು ತಾಂಬಾ ಗ್ರಾಮದ ಸುತ್ತಮುತ್ತ ಚಿರತೆ ಪ್ರತ್ಯಕ್ಷವಾಗಿದೆ. ಕಬ್ಬಿನ ತೋಟದಲ್ಲಿ ಚಿರತೆ ಓಡಾಡುವ ದೃಶ್ಯವನ್ನ ಕಾರಿನಲ್ಲಿ ತೆರಳುತ್ತಿದ್ದ ವ್ಯಕ್ತಿಯೊಬ್ಬರು ತಮ್ಮ ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾರೆ. ಅಥರ್ಗ ಹಾಗೂ ತಾಂಬಾ ಗ್ರಾಮದ ಜನರಲ್ಲಿ ಆತಂಕ ಹೆಚ್ಚಾಗಿದೆ. ಇತ್ತ ಶಿವಮೊಗ್ಗ ತಾಲೂಕಿನ ಸಕ್ಕರೆಬೈಲಿನ ಆನೆ ಬಿಡಾರದಲ್ಲಿ ತಾಯಿ ಆನೆ ಜೊತೆ ಮರಿ ಆನೆ ಚಿನ್ನಾಟವಾಡ್ತಾ ಇರುವ ದೃಶ್ಯ ಭಾರಿ ವೈರಲ್ ಆಗ್ತಾ ಇದೆ. ತುಂಗಾ ನದಿಯಲ್ಲಿ ಆನೆಗಳಿಗೆ ಸ್ನಾನ ಮಾಡಿಸ್ತಾ ಇದ್ದಾಗ ತಾಯಿ ಆನೆ ಮೇಲೆ ಹತ್ತಲು ಮರಿ ಆನೆಯೊಂದು ಪ್ರಯತ್ನ ಪಡ್ತಾ ಇರುವ ದೃಶ್ಯ ಪ್ರವಾಸಿಗರ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಚಾಮರಾಜನಗರ ಜಿಲ್ಲೆ BRT ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಕೇವಲ 3-4 ದಿನಗಳ ಅಂತರದಲ್ಲಿ 3 ಆನೆಗಳ ಕಳೇಬರ ಪತ್ತೆಯಾಗಿತ್ತು. ಇದು ವನ್ಯಪ್ರಿಯರ ಆತಂಕಕ್ಕೆ ಕಾರಣವಾಗಿದೆ. ಒಂದು ಆನೆಯಂತೂ ಸತ್ತು 7-8 ತಿಂಗಳ ನಂತರ ಪತ್ತೆಯಾಗಿರೋದು ಅರಣ್ಯ ಇಲಾಖೆಯ ಕಾರ್ಯವೈಖರಿಯನ್ನೇ ಪ್ರಶ್ನೆ ಮಾಡುವಂತಿದೆ. ಹಾಗಿದ್ರೆ ಅರಣ್ಯದ ಒಳಗೆ ಸಮರ್ಪಕ ಗಸ್ತು ನಡೀತಾ ಇಲ್ವಾ? ವನ್ಯಜೀವಿಗಳ ಬೇಟೆ, ಕಾಡುಗಳ್ಳತನ ನಡೆಯುತ್ತಿಲ್ಲ ಎಂಬುದಕ್ಕೆ ಖಾತ್ರಿಯಾದರೂ ಏನು ಅಂತ ಪರಿಸರವಾದಿಗಳು ಪ್ರಶ್ನೆ ಮಾಡ್ತಾ ಇದ್ದಾರೆ. 3 ಕಾಡಾನೆಗಳು ಸತ್ತಿದೆ ಅಂತೇಳಿ ವರದಿಗಳಾಗಿದೆ. ಒಂದು ಆನೆ ಕಳೆಬರ ಸುಮಾರು 8 ತಿಂಗಳವರೆಗೆ ಅದು ಅದರ ಮೂಳೆ ಎಲ್ಲ ಇದು ಹಾಕಿ ನೋಡಿದೆ. ಅದು ಈ ಅರಣ್ಯಾಧಿಕಾರಿಗಳು ಎಷ್ಟರ ಮಟ್ಟಿಗೆ ಅದು ಇದು ಮಾಡ್ತಾರೆ. ಹಾಗಾದ್ರೆ 3 ಆನೆಗಳು ಸತ್ತೋಗಿರ್ಬೇಕಾಗಿದ್ರೆ ಇವ್ರು ಏನ್ ಗಸ್ತಿರ್ತಾ ಇದಾರೋ, ಅರಣ್ಯ ಇಲಾಖೆ ಏನ್ ಮಾಡ್ತದೋ, ಒಳಗಡೆ ಹೋಗ್ತಾರಾ ಇಲ್ವಾ, ಇನ್ನೆಷ್ಟು ಆನೆಗಳು ಸತ್ತೋಗಿದ್ದಾವೆ ಅಲ್ಲಿ?